Hello everyone, welcome to Navras Maths Tutorials. Exercise number 8.4 third question. ನೋಡಿ ಥರ್ಡ್ ರಲ್ಲಿ ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ, ಎಕ್ಸ್ ಸ್ಕ್ವೇರ್ ಮೈನಸ್ 5 ಸಿಂಪ್ಲಿಫೈ ಅಂತ ಕೇಳಿದ್ದಾರೆ. ಎಕ್ಸ್ ಸ್ಕ್ವೇರ್ ಮೈನಸ್ 5 ಇಂಟು ಎಕ್ಸ್ ಪ್ಲಸ್ 5 ಪ್ಲಸ್ 25 ಅಂತ ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಸಿಂಪ್ಲಿಫೈ ಮಾಡೋದು ನೋಡೋಣ. ನೋಡಿ, ಇದನ್ನು ಮುಂಚೆ ಮಾಡಿದ್ವಲ್ಲ ಮಲ್ಟಿಪ್ಲೈ, ಅದೇ ರೀತಿ ಮಾಡಬೇಕು ನೋಡಿ. ಎಕ್ಸ್ ಸ್ಕ್ವೇರ್ ಇಂಟು ಈ ಎಕ್ಸ್ ಪ್ಲಸ್ 5 ಈ ಎಕ್ಸ್ಪ್ರೆಷನ್ ಹಾಕೋಣ. ಈ ಮೈನಸ್ 5 ಇಲ್ಲಿ ಹಾಕ್ಕೊಂಡಿವಿ, ಮತ್ತು ಈ ಎಕ್ಸ್ ಪ್ಲಸ್ 5ನ ಮಲ್ಟಿಪ್ಲೈ ಮಾಡಿ. ಫಸ್ಟು ಇದರಿಂದ ಈ ಎಕ್ಸ್ಪ್ರೆಷನ್ನ ಮಲ್ಟಿಪ್ಲೈ ಮಾಡಬೇಕು, ಆಮೇಲೆ ಮೈನಸ್ 5ಇಂದ ಇದನ್ನು ಮಲ್ಟಿಪ್ಲೈ ಮಾಡಿ. ಪ್ಲಸ್ 25 ಆ್ಯಸ್ ಇಟ್ ಈಸ್. ಈಗ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಕ್ಯೂಬ್ ಆಯಿತು, ಒಂದು ಎಕ್ಸ್ ಎಕ್ಸ್ಟ್ರಾ ಆಯ್ತಲ್ವಾ. ಎಕ್ಸ್ ಸ್ಕ್ವೇರ್ ಪ್ಲಸ್ ಹಾಕ್ಕೊಳ್ಳಿ. ಎಕ್ಸ್ ಸ್ಕ್ವೇರ್ ಇಂಟು 5 ಅಂದರೆ 5x ಸ್ಕ್ವೇರ್. ಓಕೆ, ಮೈನಸ್, ಇಲ್ಲಿ ಮೈನಸ್ ಇದೆ, ಮೈನಸ್ ಹಾಕ್ಕೊಂಡಿದ್ದೀನಿ. 5 ಇಂಟು ಎಕ್ಸ್ 5x. ಓಕೆ, ಮೈನಸ್ ಇಂಟು ಪ್ಲಸ್ ಮೈನಸ್. 5 ಇಂಟು 5 25. ಇಲ್ಲಿ ಆ್ಯಸ್ ಇಟ್ ಈಸ್ ಪ್ಲಸ್ 25. ಓಕೆ, ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ 25 ಇದೆ, ಇಲ್ಲಿ ಮೈನಸ್ 25 ಇದೆ, ಕ್ಯಾನ್ಸಲ್ಸ್. ಓಕೆ, ಈಗ ರಿಮೈನಿಂಗ್ ಇದೆ ಆನ್ಸರ್. ಎಕ್ಸ್ ಕ್ಯೂಬ್ ಪ್ಲಸ್ 5x ಸ್ಕ್ವೇರ್ ಮೈನಸ್ 5x ಇಸ್ ದ ಆನ್ಸರ್. ಓಕೆ, ಈಗ ಸೆಕೆಂಡ್ ಒನ್ ನೋಡಿ ಏನು ಕೊಟ್ಟಿದ್ದಾರೆ. ಎಕ್ಸ್ ಎ ಸ್ಕ್ವೇರ್ ಪ್ಲಸ್ 5 ಬಿ ಸ್ಕ್ವೇರ್ ಪ್ಲಸ್ 3 ಪ್ಲಸ್ 5 ಅಂತ ಕೊಟ್ಟಿದ್ದಾರೆ. ಸೊ ಎ ಸ್ಕ್ವೇರಿಂದ ಈ ಎಕ್ಸ್ಪ್ರೆಷನ್ನ ಮಲ್ಟಿಪ್ಲೈ ಮಾಡೋಣ. ಪ್ಲಸ್ 5 ಇಂದ ಕೂಡ ಈ ಎಕ್ಸ್ಪ್ರೆಷನ್ನ ಮಲ್ಟಿಪ್ಲೈ ಮಾಡಬೇಕು, ಪ್ಲಸ್ 5 ಹಾಗೆ ಇಡಬೇಕು. ಓಕೆ, ಈಗ ನೋಡಿ, ಎ ಸ್ಕ್ವೇರ್ ಇಂಟು ಬಿ ಸ್ಕ್ವೇರ್ ಮಾಡಿದರೆ ಏನು ಬರುತ್ತೆ, ಎ ಸ್ಕ್ವೇರ್ ಬಿ ಸ್ಕ್ವೇರ್ ಅಷ್ಟೇ. ಪ್ಲಸ್ ಎ ಸ್ಕ್ವೇರ್ ಇಂಟು 3 ಮಾಡಿದಾಗ 3a ಸ್ಕ್ವೇರ್ ಅಂತ ಬರಿಬೇಕು ನಾವು. ಓಕೆ, ಪ್ಲಸ್ 5 ಇಂಟು ಬಿ ಸ್ಕ್ವೇರ್ 5b ಸ್ಕ್ವೇರ್ ಪ್ಲಸ್ 5 ಇಂಟು 3 15 ಪ್ಲಸ್ 5 ಆ್ಯಸ್ ಇಟ್ ಈಸ್. ಓಕೆ, ಇಲ್ಲಿ ನೋಡಿ ಯಾವ್ದಾದ್ರು ಲೈಕ್ ಟರ್ಮ್ಸ್ ಇದಾವ? ಇಲ್ಲ, ಎಲ್ಲ ಅನ್ಲೈಕ್ ಟರ್ಮ್ಸೇ ಇರೋದು. ಯಾವ ಆ್ಯಡ್ ಮಾಡೋಕ್ಕಾಗಲ್ಲ ಫರ್ದರ್. ಈ ನಂಬರ್ನಷ್ಟೇ ನಾವು ಆ್ಯಡ್ ಮಾಡ್ಬೋದು. ಸೊ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ 3a ಸ್ಕ್ವೇರ್ ಪ್ಲಸ್ 5b ಸ್ಕ್ವೇರ್ ಪ್ಲಸ್ 15 ಪ್ಲಸ್ 5 ಈಸ್ 20 ಇಸ್ ದ ಆನ್ಸರ್. ಓಕೆ, ಮತ್ತು ಇಲ್ಲಿ ಎ ಸ್ಕ್ವೇರ್ ಇದೆ, ಇಲ್ಲಿ ಎ ಸ್ಕ್ವೇರ್ ಇದೆ ಅಂತ ಅನ್ಕೋಬಾರ್ದು. ಇದು ಎ ಸ್ಕ್ವೇರ್ ಬಿ ಸ್ಕ್ವೇರ್, ಇದು ಬೇರೆನೇ ಟರ್ಮ್ ಇಲ್ಲ. ಓಕೆ, ಇದು ಬೇರೆ ಟರ್ಮ್, ಇದು ಬೇರೆ ಟರ್ಮ್. ಲೈಕ್ ಟರ್ಮ್ಸ್ ಅಲ್ಲ, ಅನ್ಲೈಕ್ ಟರ್ಮ್ಸ್. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ. ಥರ್ಡ್ ಒನ್ ಏನು ಕೊಟ್ಟಿದ್ದಾರೆ, ಟಿ ಪ್ಲಸ್ ಎಸ್ ಸ್ಕ್ವೇರ್ ಟಿ ಸ್ಕ್ವೇರ್ ಮೈನಸ್ ಎಸ್ ಅಂತ ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಮಾಡೋದು ನೋಡೋಣ. ಟಿ ಇಂಟು ಟಿ ಸ್ಕ್ವೇರ್ ಮೈನಸ್ ಎಸ್ ಮಾಡಬೇಕು, ಪ್ಲಸ್ ಎಸ್ ಸ್ಕ್ವೇರ್ ಇಂಟು ಟಿ ಸ್ಕ್ವೇರ್ ಮತ್ತು ಟಿ ಸ್ಕ್ವೇರ್ ಮೈನಸ್ ಎಸ್ ಮಾಡಬೇಕು. ಓಕೆ, ಮಲ್ಟಿಪ್ಲೈ ಮಾಡಿ. ಈಗ ಟಿ ಇಂಟು ಟಿ ಸ್ಕ್ವೇರ್ ಈಸ್ ಟಿ ಕ್ಯೂಬ್ ಮೈನಸ್ ಟಿ ಇಂಟು ಎಸ್ ಮಾಡಿದರೆ ಟಿ ಎಸ್ ಪ್ಲಸ್, ಈಗ ಎಸ್ ಸ್ಕ್ವೇರ್ ಇಂಟು ಟಿ ಸ್ಕ್ವೇರ್ ಮಾಡಿದರೆ ಎಸ್ ಸ್ಕ್ವೇರ್ ಟಿ ಸ್ಕ್ವೇರ್ ಬರುತ್ತೆ. ಈಗ ಪ್ಲಸ್ ಇಂಟು ಮೈನಸ್ ಮಾಡಿದರೆ ಮೈನಸ್ ಬರುತ್ತೆ. ಎಸ್ ಸ್ಕ್ವೇರ್ ಇಂಟು ಎಸ್ ಇಸ್ ಎಸ್ ಕ್ಯೂಬ್. ಓಕೆ, ಈಗ ಇದು ಇಷ್ಟಕ್ಕೆ ಬಿಡ್ಬೋದು ಆನ್ಸರು, ಇಲ್ಲಾಂದರೆ ನಾವು ಅರೇಂಜ್ ಕೂಡ ಮಾಡ್ಬೋದು. ಓಕೆ, ಈಗ ನೋಡಿ ಯಾವ ರೀತಿ ಅರೇಂಜ್ ಮಾಡ್ಬೋದು. ಟಿ ಕ್ಯೂಬ್ ಮೈನಸ್ ಎಸ್ ಕ್ಯೂಬ್ ಪ್ಲಸ್ ಎಸ್ ಸ್ಕ್ವೇರ್ ಟಿ ಸ್ಕ್ವೇರ್ ಮೈನಸ್ ಟಿ ಎಸ್ ಇಸ್ ದ ಆನ್ಸರ್. ಓಕೆ, ಈಗ ಫೋರ್ತ್ ಒನ್ ನೋಡಿ. ಎ ಪ್ಲಸ್ ಬಿ ಇಂಟು ಸಿ ಮೈನಸ್ ಡಿ ಪ್ಲಸ್ ಎ ಮೈನಸ್ ಬಿ ಇಂಟು ಸಿ ಪ್ಲಸ್ ಡಿ ಪ್ಲಸ್ 2 ಇಂಟು ಎ ಸಿ ಪ್ಲಸ್ ಬಿ ಡಿ ಅಂತ ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಮಾಡೋದು ನೋಡಿ. ಎ ಇಂಟು ಸಿ ಮೈನಸ್ ಡಿ ಮಾಡಬೇಕು, ಪ್ಲಸ್ ಬಿ ಇಂಟು ಸೇಮ್ ಸಿ ಮೈನಸ್ ಡಿ. ಓಕೆ, ಪ್ಲಸ್ ಇದನ್ನು ಅದೇ ರೀತಿ ಎ ಇಂಟು ಸಿ ಪ್ಲಸ್ ಡಿ ಮೈನಸ್ ಬಿ ಇಂಟು ಸೇಮ್ ಸಿ ಪ್ಲಸ್ ಡಿ. ಓಕೆ, ಇದನ್ನು ನೋಡಿ. ಈಗ ಪ್ಲಸ್ 2 ಇಂಟು ಮಾಡಿಬಿಟ್ರೆ ಆಯಿತು. 2 ಇಂಟು ಎ ಸಿ ಇಸ್ 2ac ಪ್ಲಸ್ 2 ಇಂಟು ಬಿ ಡಿ ಮಾಡಿದರೆ 2bd
ಈಗ ಮಲ್ಟಿಪ್ಲೈ ಮಾಡೋಣ. a into c is ac minus a into d is ad plus b into c is bc plus into minus b into d is bd plus a into c is ac plus a into d is ad minus b into c is bc minus into plus minus b into d is bd plus 2ac plus 2bd. ಓಕೆ, ಈಗ ನೋಡಿ ಯಾವ ಲೈಕ್ ಟರ್ಮ್ಸ್ ಇದ್ದಾವೆ ನೋಡೋಣ. ಈಗ ಎ ಸಿ ಇದೆ ನೋಡಿ, ಎ ಸಿ ಇಲ್ಲೊಂದಿದೆ, ಇನ್ನೊಂದು ಇಲ್ಲಿ ಇದೆ ಎ ಸಿ, ಎರಡು ಪ್ಲಸ್ ಎ ಸಿಗಳಾದವು. ಓಕೆ, ಈಗ ನೋಡಿ ಇನ್ನು ಇಲ್ಲೊಂದಿದೆ 2ac ಇದೆ. ಈಗ ಇಲ್ಲಿನೂ 2 + 2ac ಇದೆ, ಎರಡು ಆ್ಯಡ್ ಮಾಡಿದರೆ ಏನಾಗುತ್ತೆ 4ac. ಈಗ ಮೈನಸ್ ಎ ಡಿ ಇದೆ, ಇದು ಪ್ಲಸ್ ಎ ಡಿ ಇದೆ ನೋಡಿ. ಓಕೆ, ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಎ ಡಿ ಪ್ಲಸ್ ಎ ಡಿ ಕ್ಯಾನ್ಸಲ್ಸ್. ಓಕೆ, ಈಗ ಬಿ ಸಿ ನೋಡಿ, ಪ್ಲಸ್ ಬಿ ಸಿ ಇದೆ ಇಲ್ಲಿ, ಇಲ್ಲಿ ಮೈನಸ್ ಬಿ ಸಿ ಇದೆ, ಸೊ ಕ್ಯಾನ್ಸಲ್ ಮಾಡ್ಬೋದಲ್ವಾ, ಕ್ಯಾನ್ಸಲ್ಸ್. ಇನ್ನು ಬಿ ಡಿ ನೋಡಿ, ಇಲ್ಲಿ ಮೈನಸ್ ಬಿ ಡಿ ಇದೆ, ಇನ್ನು ಇಲ್ಲಿ ಮೈನಸ್ ಬಿ ಡಿ ಇದೆ. ಓಕೆ, ಎರಡು ಮೈನಸ್ ಇದ್ದರೆ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಎರಡು ಆ್ಯಡ್ ಮಾಡಿದರೆ 2 ಬಿ ಡಿ ಆಯಿತು. ಓಕೆ, ಮೈನಸ್ 2 ಬಿ ಡಿ ಪ್ಲಸ್ 2 ಬಿ ಡಿ ಇದೆ ನೋಡಿ ಇಲ್ಲಿ. ಓಕೆ, ಇಲ್ಲಿ ಮೈನಸ್ 2 ಬಿ ಡಿ ಪ್ಲಸ್ 2 ಬಿ ಡಿ ಕ್ಯಾನ್ಸಲ್ಸ್. ಈಗ ಇನ್ನೇನು ಉಳೀತು, 2ac ಉಳಿದಿದ್ದೆ ತೊಗೊಂಡಿದ್ದೀವಿ, ಎಲ್ಲ ಆ್ಯಡ್ ಮಾಡಿದ್ದೀವಲ್ವ, 2ac ಆ್ಯಡ್ ಮಾಡಿದ್ದೀವಿ, ಪ್ಲಸ್ ac ಎಲ್ಲ ಆ್ಯಡ್ ಮಾಡಿದ್ದೀವಿ, ಸೊ 4ac ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ನೋಡಿ, ಫಿಫ್ತ್ ಒನ್ ಏನು ಕೊಟ್ಟಿದ್ದಾರೆ, x + y ಇಂಟು 2x + y ಪ್ಲಸ್ x + 2y ಇಂಟು x - y ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಯಾವ ರೀತಿ ಮಾಡಬೇಕು, ಸೇಮ್ ಅದೇ ರೀತಿ, ಆದರೆ ಇಲ್ಲಿ 2 ಟೈಮ್ಸ್ ಇದೆ ಅಲ್ವಾ, ಇಲ್ಲಿ ಮಧ್ಯೆ ಪ್ಲಸ್ ಇದೆ. ಸೊ ಎಕ್ಸಿಂದ 2x + y ಮಾಡಿದ್ವಿ, ಪ್ಲಸ್ ವೈಯಿಂದನೂ 2x + y ಮಲ್ಟಿಪ್ಲೈ ಮಾಡಿದ್ವಿ, ಈ ಪ್ಲಸ್ ಹಾಗೆ ಇಟ್ವಿ. ಓಕೆ, ಕನ್ಫ್ಯೂಸ್ ಆಗಂಗಿದೆ, ಇಲ್ಲೊಂದು ಬ್ರ್ಯಾಕೆಟ್ ಹಾಕ್ಕೊಂಬಿಡಿ. ಓಕೆ, ಇಲ್ಲಿನೂ ಒಂದು ಸಪ್ರೇಟ್ ಬ್ರ್ಯಾಕೆಟ್ ಇರಲಿ, ಪ್ಲಸ್ ಮಧ್ಯೆ ಇರಲಿ, ಕನ್ಫ್ಯೂಸ್ ಆಗಲ್ಲ. ಓಕೆ, ಎಕ್ಸ್ ಇಂಟು ಇವಾಗ ಇದನ್ನು ಮಲ್ಟಿಪ್ಲೈ ಮಾಡಬೇಕು, ಈ ಎಕ್ಸ್ಪ್ರೆಷನ್ನ x - y ಪ್ಲಸ್ 2yಯಿಂದ ಮತ್ತು x - yನ ಮಲ್ಟಿಪ್ಲೈ ಮಾಡಿ. ಓಕೆ, ಈಗ ನೋಡಿ ಮಲ್ಟಿಪ್ಲೈ ಮಾಡೋಣ. x ಇಂಟು 2x ಈಸ್ 2x² ಅಲ್ವಾ, 1x ಎಕ್ಸ್ಟ್ರಾ ಆಯಿತು, ಪ್ಲಸ್ x ಇಂಟು y ಈಸ್ xy ಪ್ಲಸ್ y ಇಂಟು 2x ಅಂದರೆ 2xy, 2yx ಆದರೂ ಬರೀಬೋದು, 2xy ಬರೆಯೋಣ. ಓಕೆ, y ಇಂಟು y ಈಸ್ y². ಓಕೆ, ಪ್ಲಸ್ ಇಲ್ಲಿ ನೋಡಿ x ಇಂಟು x ಈಸ್ x² ಮೈನಸ್ x ಇಂಟು y ಈಸ್ xy ಪ್ಲಸ್ 2y ಇಂಟು x ಈಸ್ 2xy ಅಲ್ವಾ, 2 ಒಂದು x ಒಂದು y ಇದೆ. ಆಮೇಲೆ ಪ್ಲಸ್ ಇಂಟು ಮೈನಸ್ 2y ಇಂಟು y ಈಸ್ 2y². ಆಯಿತಾ, ಈಗ ಲೈಕ್ ಟರ್ಮ್ಸ್ ಇದ್ದರೆ ಆ್ಯಡ್ ಮಾಡಬೇಕು. ನೋಡಿ, ಇಲ್ಲಿ x² ಇದೆ, ಇಲ್ಲಿ ಒಂದು x² ಇದೆ ಅಲ್ವಾ, ಬಿಟ್ಟರೆ ಬೇರೆ ಯಾವ x² ಇಲ್ಲ. 2x² ಪ್ಲಸ್ 1x² ಎಷ್ಟಾಯಿತು, 3x². ಆಯಿತಾ, ಈಗ xy ಎಷ್ಟಿದಾವೆ ನೋಡಿ, 1 ಇಲ್ಲೊಂದಿದೆ, 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 ಲೈಕ್ ಟರ್ಮ್ಸ್. ಸೊ ಒಂದು ಮಾತ್ರ ಮೈನಸ್ ಇದೆ, ಇಲ್ಲಿ 2xy, ಇಲ್ಲಿ 2xy ಎಷ್ಟಾಯಿತು 4xy, ಇಲ್ಲಿ ಒಂದು 5xy ಮೈನಸ್ 1xy, ಸೊ 4xy ಬಂತು. ಓಕೆ, ವಿತ್ ಪ್ಲಸ್ ಸೈನ್ 4xy. ಓಕೆ, ಈಗ y² ನೋಡಿ, ಇಲ್ಲಿ ಒಂದು y² ಇದೆ, ಇಲ್ಲಿ ಒಂದು 2y² ಇದೆ, ಅಂದರೆ 2y ಒಂದು ಪ್ಲಸ್ಸು, ಇದು ಮೈನಸ್ ಇದೆ, ಸೊ ಮೈನಸ್ ಮಾಡಿದಾಗ ಏನು ಬರುತ್ತೆ, 1y² ಬರುತ್ತೆ ವಿತ್ ಮೈನಸ್ ಸೈನ್. ಓಕೆ, ಇದನ್ನು ನಾವು ಅರೇಂಜ್ ಮಾಡೋಂಗಿದ್ರೆ ಮಾಡ್ಬೋದು. ಯಾವ ರೀತಿ ನೋಡಿ, 3x² ಮೈನಸ್ y² ಪ್ಲಸ್ 4xy ಈ ರೀತಿ ಅರೇಂಜ್ ಮಾಡ್ಬೋದು. ದಿಸ್ ಈಸ್ ದ ಆನ್ಸರ್ ಅಷ್ಟೇ. ಓಕೆ, ಈಗ ನೆಕ್ಸ್ಟ್
ಏನಿದೆ 6 ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಇದೆ. ನೋಡಿ, ಇಲ್ಲಿ ಟ್ರೈನಾಮಿಯಲ್ ಇದೆ, ಇಲ್ಲಿ ಬೈನಾಮಿಯಲ್ ಇದೆ. ಸೊ ಬೈನಾಮಿಯಲ್ ಟು ಟ್ರೈನಾಮಿಯಲ್ ಮಲ್ಟಿಪ್ಲೈ ಮಾಡೋದು ಯಾವ ರೀತಿ ಅಂತ ನೋಡೋಣ. ಈಗ ಸೇಮ್ ಅದೇ ರೀತಿ ಮಾಡಬೇಕು. ಇಲ್ಲಿ ಎಕ್ಸಿಂದ ಮಲ್ಟಿಪ್ಲೈ ಮಾಡೋದು ಈ ಎಕ್ಸ್ಪ್ರೆಷನ್ನ. ಓಕೆ, ಆಮೇಲೆ ಪ್ಲಸ್ ವೈಯಿಂದನೂ ಮಲ್ಟಿಪ್ಲೈ ಮಾಡೋದು ಈ ಎಕ್ಸ್ಪ್ರೆಷನ್. ಆಯ್ತಲ್ವಾ? ಈಗ ಮಲ್ಟಿಪ್ಲೈ ಮಾಡೋಣ. ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಈಸ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಎಕ್ಸ್ ವೈ ಈಸ್ 1x ಇದಕ್ಕೆ ಬರುತ್ತೆ. ಓಕೆ, ಸೊ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ವೈ. ಓಕೆ, ಎಕ್ಸ್ ಇಂಟು ಎಕ್ಸ್ ವೈ ಅಂದರೆ ಎಕ್ಸ್ ಸ್ಕ್ವೇರ್ ವೈ, 1x ಎಕ್ಸ್ಟ್ರಾ ಆಯಿತು. ಪ್ಲಸ್ ಎಕ್ಸ್ ಇಂಟು ವೈ ಸ್ಕ್ವೇರ್ ಎಕ್ಸ್ ವೈ ಸ್ಕ್ವೇರ್ ಪ್ಲಸ್ ವೈ ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ ಏನು ಬರುತ್ತೆ? ಸೇಮ್ ಎಕ್ಸ್ ಸ್ಕ್ವೇರ್ ಇರುತ್ತೆ, ಒಂದು ವೈ ಇರುತ್ತೆ. ಈಗ ಪ್ಲಸ್ ಇಂಟು ಮೈನಸ್ ಮೈನಸ್ ವೈ ಇಂಟು ಎಕ್ಸ್ ವೈ ಅಂದರೆ 1y ಎಕ್ಸ್ಟ್ರಾ ಆಯ್ತು ಇಲ್ಲಿ. ಸೊ ಎಕ್ಸ್ ವೈ ಸ್ಕ್ವೇರ್, ಈ ವೈ ಇದು ಎಕ್ಸ್ಟ್ರಾ ಆದರೆ ವೈ ಸ್ಕ್ವೇರ್ ಮಾಡ್ಕೊಂಡ್ವಿ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ವೈ ಇಂಟು ವೈ ಸ್ಕ್ವೇರ್ ಇಸ್ ವೈ ಕ್ಯೂಬ್ ಅಲ್ವಾ? ಈಗ ನೋಡಿ ಯಾವ್ಯಾವ ಲೈಕ್ ಟರ್ಮ್ಸ್ ಇದ್ದಾವೆ ನೋಡಿ. ಇಲ್ಲಿ ಕನ್ಫ್ಯೂಸ್ ಆಗಬೇಡ್ರಿ, ಇಲ್ಲಿ ಎಕ್ಸ್ ವೈ ಸ್ಕ್ವೇರ್ ಇದೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ವೈ ಇದೆ ಅಲ್ವಾ? ಈ ರೀತಿ ನೋಡಿ ಲೈಕ್ ಟರ್ಮ್ಸನ್ನು ಡಿವೈಡ್ ಮಾಡಿ. ಇಲ್ಲಿ ಎಕ್ಸ್ ಸ್ಕ್ವೇರ್ ವೈ ಇದೆ, ಇಲ್ಲಿ ಒಂದು ಎಕ್ಸ್ ಸ್ಕ್ವೇರ್ ವೈ ಇದೆ, ಇದು ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಮೈನಸ್. ಸೊ ಕ್ಯಾನ್ಸಲ್ಸ್. ಓಕೆ, ಈಗ ಎಕ್ಸ್ ವೈ ಸ್ಕ್ವೇರ್, ಇಲ್ಲಿ ಒಂದು ಎಕ್ಸ್ ವೈ ಸ್ಕ್ವೇರ್ ಇದೆ, ಇದು ಪ್ಲಸ್ ಇದೆ, ಇದು ಮೈನಸ್ ಇದೆ, ಇದು ಕ್ಯಾನ್ಸಲ್. ಸೊ ವಾಟ್ ರಿಮೈನ್ಸ್? ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ. 7th ಒನ್ ಏನು ಕೊಟ್ಟಿದ್ದಾರೆ? 1.5x ಮೈನಸ್ 4y 1.5x ಪ್ಲಸ್ 4 ಪ್ಲಸ್ 3 ಮೈನಸ್ ಇಲ್ಲಿ 4y ಅಂತ ಕೊಟ್ಟಿದ್ದಾರೆ ಅಲ್ವಾ? ಸಾರಿ ನೋಡಿ, ಒಂದು ವೇರಿಯಬಲ್ ಬಿಟ್ಟರೆ ನಮ್ಗೆ ಆನ್ಸರ್ ರಾಂಗ್ ಆಗುತ್ತೆ. 4y ಪ್ಲಸ್ 3 ಮೈನಸ್ 4y 4.5x ಪ್ಲಸ್ 12y. ಓಕೆ, ಈಗ ಇದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ನೋಡಿ. 1.5x ಇಂಟು ಈ ಎಕ್ಸ್ಪ್ರೆಷನ್ 1.5x ಪ್ಲಸ್ 4y ಪ್ಲಸ್ 3 ಆಮೇಲೆ ಈ ಮೈನಸ್ 4ಇಂದನೂ ಮಲ್ಟಿಪ್ಲೈ ಮಾಡಬೇಕು. 1.5x ಪ್ಲಸ್ 4y ಪ್ಲಸ್ 3 ಆಮೇಲೆ ಇದು ಆ್ಯಸ್ ಇಟ್ ಈಸ್ 4.5x ಪ್ಲಸ್ 12y. ಓಕೆ, ಈಗ ಮಲ್ಟಿಪ್ಲೈ ಮಾಡೋಣ. 1.5 ಇಂಟು 1.5x. ಓಕೆ, 1.5x ಇಂಟು 1.5. ಫಸ್ಟ್ ನಂಬರ್ ಒಂದೇ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ನಂಬರ್ ಒಂದೇ ಮಲ್ಟಿಪ್ಲೈ ಮಾಡಿಕೊಂಡ್ರೆ 1.5 1.5 ಮಾಡಿದಾಗ 2.25 ಬರುತ್ತೆ. ಹೆಂಗಂದರೆ 15 ಇಂಟು 15 ಮಾಡಿದಾಗ ನಮಗೆ 225 ಬರುತ್ತಲ್ಲ, ಇಲ್ಲಿ ಪಾಯಿಂಟ್ ಒಂದೇ ಇಟ್ಟರೆ ಆಯಿತು. 2.25 ನಂಬರ್ ಒಂದೇ ಮಾಡಿ. ಈಗ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1.5 ಇಂಟು 4 ಮಾಡಿದಾಗ 6.0 ಬರುತ್ತೆ. ಸೊ 6 ಒಂದೇ ಬರ್ಕೋಬೇಕಾಗುತ್ತೆ. ಈಗ ಎಕ್ಸ್ ಇಂಟು ವೈ ಮಾಡಿದಾಗ ಎಕ್ಸ್ ವೈ ಪ್ಲಸ್ 1.5 ಇಂಟು 3 ಮಾಡಿದಾಗ 4.5 ಬರುತ್ತೆ. 4.5 ಎಕ್ಸ್ ಇದೆ ಅಲ್ವಾ? ಬರೀ ವೇರಿಯಬಲ್ ಬರೀ ಎಕ್ಸ್ ಬರೆಯೋಣ. ಈಗ ಮೈನಸ್ 4 ಇಂಟು 1.5 ಇಲ್ಲಿ ಮಾಡಿದ್ದೀವಲ್ವಾ 6 ಬರುತ್ತೆ. ಸೇಮ್ ಅದೇ ರೀತಿ ಇಲ್ಲಿನೂ 6. ಇನ್ನು ವೇರಿಯಬಲ್ ವೈ ಇಂಟು ಎಕ್ಸ್ ಮಾಡಿದಾಗ ವೈ ಎಕ್ಸ್ ಆರ್ ಎಕ್ಸ್ ವೈ. ಓಕೆ, ಮೈನಸ್ ಇಂಟು ಪ್ಲಸ್ ಮೈನಸ್ 4 ಇಂಟು 4y ಇಂಟು 4y ಇದೆ ಅಲ್ವಾ? 4 ಇಂಟು 4 ಮಾಡಿದಾಗ 16, ವೈ ಇಂಟು ವೈ ಮಾಡಿದಾಗ ವೈ ಸ್ಕ್ವೇರ್. ಅಗೇನ್ ಮೈನಸ್ ಇಂಟು ಪ್ಲಸ್ ಮೈನಸ್ 4 3s 12. ವೇರಿಯಬಲ್ ಬರೀ ವೈ ಒಂದೇ ಇದೆ. ಸೊ ಈಗ ಆ್ಯಸ್ ಇಟ್ ಈಸ್ 4.5x ಪ್ಲಸ್ 12y ನೋಡಿ, 2y ಹಾಕ್ಕೊತಾ ಇದ್ದೆ, 12y. ಒಂದು ನಂಬರ್ ಬಿಟ್ಟರೆ ನಮಗೆಲ್ಲ ಆನ್ಸರ್ ರಾಂಗ್ ಆಗುತ್ತೆ. ಸೊ ಈಗ ಏನು ಮಾಡಬೇಕು ನಾವು? ಲೈಕ್ ಟರ್ಮ್ಸ್ ಏನೇನಿದೆ ನೋಡ್ಕೊಳ್ಳೋಣ. ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೊಂದೇ ಇದೆ. ಸೊ 2.25 ಎಕ್ಸ್ ಸ್ಕ್ವೇರ್. ಓಕೆ, ವೈ ಸ್ಕ್ವೇರ್ಗೂ ಇದೊಂದೇ ಇದೆ, ಮೈನಸ್ 16
ವೈ ಸ್ಕ್ವಯರ್. ಈಗ 6y ನೋಡಿ, ಇಲ್ಲೊಂದು 6y ಇದೆ, ಇಲ್ಲೊಂದು 6y ಇದೆ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಸೊ ಕ್ಯಾನ್ಸಲ್ಸ್. ಓಕೆ, ಇಲ್ಲಿ ಪ್ಲಸ್ 4.5x ಇದೆ, ಇಲ್ಲಿ ಮೈನಸ್ 4.5x ಇದೆ, ಕ್ಯಾನ್ಸಲ್ಸ್. ಓಕೆ, ಇದು 16y² ಬರ್ಕೊಂಡಿದ್ದೀವಿ. ಇಲ್ಲಿ ಮೈನಸ್ 12y ಇದೆ, ಇಲ್ಲಿ ಪ್ಲಸ್ 12y ಇದೆ, ಸೊ ಕ್ಯಾನ್ಸಲ್ಸ್. ವಾಟ್ ರಿಮೇನ್ಸ್ 2.25x² ಮೈನಸ್ 16y² ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ಏನು ಕೊಟ್ಟಿದ್ದಾರೆ? a ಇಂಟು a ಪ್ಲಸ್ ಬಿ ಮೈನಸ್ ಸಿ ಪ್ಲಸ್ b ಇಂಟು a ಪ್ಲಸ್ ಬಿ ಮೈನಸ್ ಸಿ ಪ್ಲಸ್ c ಇಂಟು a ಪ್ಲಸ್ ಬಿ ಮೈನಸ್ ಸಿ. ಓಕೆ, ಈಗ ಒಂದೇ ಇದೆ ಅಲ್ವಾ, ಅಂದರೆ ಇದು ಏನಂತಾರೆ, ಒಂದು ಎಕ್ಸ್ಪ್ರೆಷನ್ ಇದ್ದಂಗೆ, ಇದು ಒಂದು ಎಕ್ಸ್ಪ್ರೆಷನ್. ಸೊ ಮೊನೊಮೈಲಿಂದ ಟ್ರೈನಾಮಿಯಲ್ ಥರ ಮಲ್ಟಿಪ್ಲೈ ಮಾಡಿ. a ಇಂಟು a ಈಸ್ a ಸ್ಕ್ವಯರ್ ಪ್ಲಸ್ a ಇಂಟು ಬಿ ಈಸ್ ಎ ಬಿ ಮೈನಸ್, ಇಲ್ಲಿ ಮೈನಸ್ ಇದೆ, ಸೊ ಮೈನಸ್ ಹಾಕೋಬೇಕು. a ಇಂಟು ಸಿ ಎ ಸಿ. ಓಕೆ, ಈಗ ಇದನ್ನು ಪ್ಲಸ್ ಬಿ ಇಂಟು ಎ ಇಸ್ ಬಿ ಎ ಅಂತ ಬರಿಬೋದು, ಆದರೆ ನಾವು ಎ ಬಿ ಅಂತ ಬರೆಯೋಣ. ಓಕೆ, ಪ್ಲಸ್ ಅಗೇನ್ ಬಿ ಇಂಟು ಬಿ ಈಸ್ ಬಿ ಸ್ಕ್ವಯರ್. ಈಗ ಪ್ಲಸ್ ಇಂಟು ಮೈನಸ್ ಮೈನಸ್, ಬಿ ಇಂಟು ಸಿ ಈಸ್ ಬಿ ಸಿ ಪ್ಲಸ್ ಸಿ ಇಂಟು ಎ ಈಸ್ ಸಿ ಎ, ಆದರೆ ನಾವು ಎ ಸಿ ಬರೆಯೋಣ. ಪ್ಲಸ್ ಎ ಸಿ ಅಂದ್ರೆ ಒಂದೇ, ಸಿ ಎ ಅಂದ್ರೆ ಒಂದೇ. ಸಿ ಇಂಟು ಬಿ ಈಸ್ ಸಿ ಬಿ ಆರ್ ಬಿ ಸಿ ಪ್ಲಸ್ ಇಂಟು ಮೈನಸ್ ಮೈನಸ್, ಸಿ ಇಂಟು ಸಿ ಈಸ್ ಸಿ ಸ್ಕ್ವಯರ್. ಓಕೆ, ಈಗ ನೋಡಿ ಯಾವ ಲೈಕ್ ಟರ್ಮ್ಸ್ ಇದಾವ ಅವನ್ನ ಬರ್ಕೊತೀವಿ. ಫಸ್ಟು ಎ ಸ್ಕ್ವೇರ್ ಯಾವುದೂ ಇಲ್ಲ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ಗೂ ಯಾವುದೂ ಇಲ್ಲ, ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ಗಳು ಇನ್ನೊಂದು ಯಾವುದೂ ಇಲ್ಲ ಬರ್ಕೊಂಡು. ಈಗ ಎ ಬಿಗಳಿದ್ದಾವೆ ನೋಡಿ, ಇಲ್ಲೊಂದಿದೆ, ಇಲ್ಲೊಂದಿದೆ, ಎ ಬಿ 2ab ಆಯಿತು. ಎರಡು ಪ್ಲಸ್ ಇರೋದ್ರಿಂದ ಆ್ಯಡ್ ಮಾಡಿದ್ವಿ, ಪ್ಲಸ್ 2ab ಆಯಿತಾ. ಈಗ ನೋಡಿ, ಇಲ್ಲಿ ಎ ಸಿ ಇದೆ, ಇಲ್ಲಿ ಒಂದು ಎ ಸಿ ಇದೆ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಸೊ ಕ್ಯಾನ್ಸಲ್ಸ್. ಓಕೆ, ಇಲ್ಲಿ ಪ್ಲಸ್ ಬಿ ಸಿ ಇದೆ, ಇಲ್ಲಿ ಮೈನಸ್ ಬಿ ಸಿ ಇದೆ, ಇದನ್ನು ಕ್ಯಾನ್ಸಲ್ಸ್. ಇನ್ನು ವಾಟ್ ರಿಮೇನ್ಸ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಪ್ಲಸ್ 2ab ಇಸ್ ದ ಆನ್ಸರ್. ಓಕೆ, ಈಗ ಇಲ್ಲಿಗೆ ಈ ಎಕ್ಸಸೈಸು ಮುಗೀತು, ಚಾಪ್ಟರ್ ಮುಗೀತು. ಇನ್ನು ಮುಂದೆ ಎಕ್ಸಾಂಪಲ್ಸ್ ಇದ್ದಿದ್ದನ್ನು ಮಾಡೋಣ.